ಕೇಂದ್ರ ಸಚಿವರಾಗಿರತಕ್ಕಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ 2 ದಿನಗಳ ಹಿಂದೆ ಚಿತ್ರದುರ್ಗದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಹಿರಿಯೂರು ಕ್ಷೇತ್ರದ ಶಾಸಕರು ಹಾಗೂ ಪ್ರಸ್ತುತ ಸಚಿವರಾಗಿರತಕ್ಕಂಥ ಡಿ ಸುಧಾಕರ್ ಅವರು ಅನಾರೋಗ್ಯದಿಂದ ಚಿಕಿತ್ಸೆಗೆ ಪಡಿತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೆಲ್ಲ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಅವರು ಶೀಘ್ರ ಗುಣಮುಖರಾಗಲಿ ಅಂತ ಆರೈಕೆ ಮಾಡಿದ್ದಾರೆ. ಆದರೆ ದುರಂತ ಏನಂದ್ರೆ ಕುಮಾರಸ್ವಾಮಿ ಅವರು ಯಾವತ್ತೂ ಗಾಳಿಲಿ ಗುಂಡು ಹೊಡೆಯುವಂಥ ಒಂದು ಪ್ರವೃತ್ತಿನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೆಬ್ಬೆಟ್ಟಿನ ಮೂಲಕ ಸಹಿ ಪಡಿತಾ ಇದ್ದಾರೆ ಅಂತಕ್ಕಂಥ ಮಾಹಿತಿನ ಹೇಳಿದ್ದಾರೆ. ಹಾಗಾದ್ರೆ ಅವ್ರಿಗೆ ಅಷ್ಟೊಂದು ಮಾಹಿತಿ ಇದ್ಮೇಲೆ ಅವ್ರು ಯಾಕೆ ತನಿಖಾ ಸಂಸ್ಥೆ ಕೊಟ್ಬಿಟ್ಟು ಈ ರೀತಿ ಘಟನೆ ನಡೆದಿದೆ, ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇಲ್ಲ? ಅವರು ಕೇವಲ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಬಿಟ್ಟು ಪಲಾಯನ ಮಾಡ್ತಾ ಇದ್ದಾರೆ. ಒಬ್ಬ ಕೇಂದ್ರ ಸಚಿವರಾಗಿ ರಾಜ್ಯದ ಹಿತನ ಕಾಪಾಡಬೇಕಾಗಿರತಕ್ಕಂಥ ವ್ಯಕ್ತಿ ಈ ರೀತಿ ಒಬ್ಬರು ಚಿಕಿತ್ಸೆ ಪಡಿತಾ ಇರತಕ್ಕಂಥ ವ್ಯಕ್ತಿ ಮೇಲೆ ಹಾಗೂ ಅವ್ರ ಕುಟುಂಬದ ಮೇಲೆ ಈ ರೀತಿಯಾದಂಥ ಆರೋಪನ ಮಾಡಿದ್ದಾರೆ. ಇದು ಅವ್ರು ಮಾಡಿರ್ತಕ್ಕಂಥ ಆರೋಪಕ್ಕೆ ತಕ್ಕ ಉತ್ತರನ ಪಡಿಬೇಕು ಅಂದ್ರೆ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಇವತ್ತು ನಾವು ದೂರನ್ನು ಕೊಟ್ಟಿದ್ವಿ. ಕೂಡಲೇ ಕುಮಾರಸ್ವಾಮಿ ಅವರನ್ನ ತನಿಖೆಗೆ ಒಳಪಡಿಸಿ ಅವ್ರ ಇರತಕ್ಕಂಥ ದಾಖಲೆಗಳನ್ನು ಬಹಿರಂಗಪಡಿಸಬೇಕು, ಸತ್ಯಾಸತ್ಯತೆಯನ್ನು ಜನತೆಗೆ ತೋರಿಸಬೇಕು. ಈ ರೀತಿ ಒಂದು ಸಂಕಷ್ಟದಲ್ಲಿರತಕ್ಕಂಥ ಸಂದರ್ಭದಲ್ಲಿ ಅವರ ಕುಟುಂಬದ ಬಗ್ಗೆ ಆಗಿರಲಿ ಹಾಗೂ ಅವರ ಹಿತೈಷಿಗಳ ಬಗ್ಗೆ ಆಗಲಿ ಅವ್ರು ಕೊಟ್ಟಿರತಕ್ಕಂಥ ಈ ಆಧಾರ ರಹಿತ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡಿಬೇಕು, ಕ್ಷಮೆ ಕೋರಬೇಕು. ಒಂದು ಮಾನವೀಯತೆ ಇಲ್ಲದೆ ಅರಿತಿಲ್ದಿರ್ತಕ್ಕ ಇವತ್ತು ಕುಮಾರಸ್ವಾಮಿ ಅವರಿಗೂ ಸಹ ಅನಾರೋಗ್ಯದಿಂದ ಇದ್ರು. ಆದರೆ ಆ ಸಂದರ್ಭದಲ್ಲಿ ಎಲ್ಲರೂ ಅವರ ಆರೋಗ್ಯ ಸುಧಾರಲಿ ಅಂತ ಬೇಡಿಕೆ ಮಾಡಿದ್ರು. ಯಾತಕ್ಕೆ? ಒಬ್ಬ ವ್ಯಕ್ತಿ ಜೀವಂತವಾಗಿರಬೇಕು, ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ. ಆದರೆ ಕುಮಾರಸ್ವಾಮಿ ಅವರು ಅದನ್ನೆಲ್ಲ ಮರೆತಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಹಿಂದೆ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿ ಇಷ್ಟೊಂದು ಸಣ್ಣ ಮಟ್ಟದ ಹೇಳಿಕೆಯನ್ನು ನೀಡಿ ಇವತ್ತು ಗೊಂದಲನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಸುಧಾಕರ್ ಅವರಿಗೆ ಮಾಡಿರತಕ್ಕಂಥ ಅಪಮಾನ ಅಂತ ನಾನು ಹೇಳಿ ಇವತ್ತು ದೂರು ಕೊಟ್ಟಿದ್ದೀವಿ. ಕೂಡಲೇ ಇದ್ರ ಬಗ್ಗೆ ತನಿಖೆ ನಡೀಬೇಕಂತ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿಯನ್ನ ಮಾಡಿದ್ದೇವೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.